ಇರೋ ಬೀದಿ ನಾಯಿಗಳಿಗೆಲ್ಲ ಫ್ರೆಂಡು. ಸಣ್ಣ ಆಗೋದಕ್ಕೆ ಕುಡಿತಾರಲ್ಲ. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ತಿನ್ನೋರ್ಗಿಂತ ಕೊಡಿಸೋರು ಜಾಸ್ತಿ ಇದ್ದಾರೆ. ಒಂದು ಹೇಳಿದ್ರೆ ರಿವರ್ಸ್ 4 ಕೊಡ್ತಾಳೆ ಸ್ಫೂರ್ತಿ ಅವಳು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನ್ನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಈಗ ನಾವು ಹೊಟ್ವಿ ಸ್ಫೂರ್ತಿ ಮನೆಗೆ. ಸ್ಫೂರ್ತಿ ಮತ್ತು ಸ್ಫೂರ್ತಿಯವರಮ್ಮ ಬರಲೇಬೇಕು ಅಂತ ಹೇಳಿದರು. ಹಾಗೆ ನಮ್ಮ ಮನೆಯವ್ರಿಗೆ ಸ್ಫೂರ್ತಿ ಅಂದರೆ ತುಂಬಾ ಇಷ್ಟ. ಯಾಕಂದರೆ ನೋಡಿ, ಇಷ್ಟು ಚಿಕ್ಕ ಹುಡುಗಿ ಯಾವಾಗಲೂ ರೆಸ್ಪಾನ್ಸಿಬಿಲಿಟಿ ಎಷ್ಟು ಚೆನ್ನಾಗಿ ತೊಗೊಳ್ತಾಳೆ ಅಂತ ಹೇಳ್ತಿರ್ತಾರೆ. ಮುಟ್ಟಿ ಮತ್ತೆ ನಮ್ಮ ಸಚ್ಚೋದು ಸುನಿಮಾದು ಏನು ಸ್ಪೆಷಾಲಿಟಿ ಗೊತ್ತಾ, ಯಾವುದೇ ನಾಯಿ ಇದ್ರೂ ಅದನ್ನು ಪಳಗಿಸ್ಕೊಂಡ್ಬಿಡ್ತಾರೆ. ಹೋದ ತಕ್ಷಣ ಅದ್ರ ಜೊತೆನೂ ಕೂಡ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಡೈರೆಕ್ಟಾಗಿ ಒಳಗಡೆ ಹೋಗಿ ಕುತ್ಕೊಂಡು ನಾನು ಮತ್ತು ಸ್ಫೂರ್ತಿಯವರಮ್ಮ ಮಾತಾಡ್ತಾ ಇದ್ವಿ. ಯೂಶ್ವಲಿ ಲೇಡೀಸ್ ಟಾಕ್ ನೀವೆಲ್ಲ ಕೇಳಿರ್ತೀರ ಅಲ್ವಾ, ಬಟ್ಟೆ ಸೀರೆ ಒಡವೆ ಮೇಲೆ ಮಾತಾಡ್ತಾ ಇರ್ತೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಬ್ಲ್ಯಾಕ್ ಬ್ಲೌಸ್ ಇದೆ, ನನ್ನ ಬ್ಲ್ಯಾಕ್ ಫೇವ್ರೆಟ್ ಕಲರ್. ಈ ಪ್ರತಿ ಸಲ ನಮ್ಮಮ್ಮ ಕೊಡ್ಸೋದೇ ಇಲ್ಲ, ಬ್ಲ್ಯಾಕ್ ತಗೊಂಡು ಅಂತ. ನಮ್ಮ ಮನೆಯವರು ಅಷ್ಟೇ, ಫಂಕ್ಷನ್ಸ್ಗೆ ಇಲ್ಲ ಪೂಜೆಗೆ ತಗೊಳಕ್ ಹೋಗೋದಾ, ಬ್ಲ್ಯಾಕ್ ಬೇಡ ಅಂತ ಅಂದ್ಕೊಂಡು ಮೊನ್ನೆ ರಸ್ತಿದ್ದಕ್ಕೆ ನಮ್ಮ ಬನಾರಸ್ ದಪ್ಪ ಆಗಿತ್ತಲ್ಲ, ಅದಾಗಿದ್ರೆ ಹೆಚ್ಚು ಅಲ್ಲ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ, 100 ಗ್ರಾಮ್ಸ್ ಅಷ್ಟೇ ದಪ್ಪ. ತಡಿತೀಯಲ್ಲ ತೂಕ? ಪಾಪ ಮಗು ಅಂತೆ, ಮಗು ನೋಡಪ್ಪ ಅಷ್ಟಿಷ್ಟು ಹಿಂಸೆ ಕೊಡಲ್ಲ, ರೌಡಿಸಮ್ಮು. ಒಂದು ಹೇಳಿದ್ರೆ ರಿವರ್ಸ್ 4 ಕೊಡ್ತಾಳೆ ಸ್ಫೂರ್ತಿ ಅವಳು. ಟೀಚರ್ಸ್ ಫೇವ್ರೆಟ್ಟು. ಮನೇಲಿ ಮಾತ್ರ ವೈಲೆಂಟ್. ಸ್ಫೂರ್ತಿ ಅಕ್ಕ, ನಾನು ವ್ಲಾಗಲ್ಲಿ ಹೇಳ್ಬೇಕಾದ್ರೆ ಆಂಟಿ ಅಂತ ಹೇಳ್ಬಿಟ್ಟೆ ನಿಮ್ಮನ್ನ. ಅಲ್ಲ, ಆಂಟಿ ಅನ್ಕೊಂಡು ಬಂದಿರ್ತಾಳಲ್ಲ, ಇಲ್ಲ ಬಂದ್ಮೇಲೆ ಸಡನ್ ಆಗಿ ಸ್ಫೂರ್ತಿ ನನ್ನ ಅಕ್ಕ ಅಂತ ಹೇಳ್ತಾರೆ ಆಂಟಿ ಅಂತಾನೆ. ಏನೋ 4-5 ವರ್ಷ, 3 ವರ್ಷ, ಸೆಕೆಂಡ್ ಇಯರ್ ಡಿಗ್ರಿ, 3 years. ನನ್ನ ಆಂಟಿ ಅಕ್ಕ ಅನ್ನೋ ದೀಕ್ಷಾ ಆಂಟಿ 4 ಜನ ಮಕ್ಕಳು ನಿಮ್ಗೆ ಅವಾಗೆ ಬಂದು ಕೇಳ್ತಾ ಇದ್ವಿ. ದೀಕ್ಷಾ ಇನ್ನೊಂದು ಮಗು ಮಾಡ್ಕೊಳ್ಳೋಣ ದೀಕ್ಷಾ ಅಂತಂದು ಹುಟ್ಟಿದ್ರೆ ಚಚ್ಚಿ ಹಾಕ್ತೀನಿ, ಇನ್ನೊಂದು ಮಗು ಇಷ್ಟ ಇಲ್ಲ, ಒಬ್ಬಳೇ ಮಗಳು, ಇವಳಿಗೆ ಇಷ್ಟ ಎಲ್ಲರೂ ನೋಡಕ್ಕೆ. ಆಮೇಲೆ ಅಂತ ಇರುತ್ತಾಳೆ, ನಾನು ಒಬ್ಬಳೇ ಇದ್ದಿಲ್ಲ, ಚೆನ್ನಾಗಿತ್ತು, ನಾನು ಇನ್ನೂ ಸ್ವಲ್ಪ ಪ್ಯಾಂಪರ್ ಆಗಿ ಮಾಡ್ತಾ ಇದ್ರು. ಬೇಗ ದೊಡ್ಡೋಳಾಗ್ಬಿಟ್ಟು ನನಗೇನು ಸಿಗ್ತಾ ಇಲ್ಲ, ಎಲ್ಲ ದೊಡ್ಡೋಳು ಅಂತ. ಆಗ ಪ್ರಿಫರೆನ್ಸ್ ನನಗೆ ಜಾಸ್ತಿ ಇಲ್ಲ. ಅವಳಿಗೆ ಫಸ್ಟ್ ಅವಳಪ್ಪನೂ ಅಷ್ಟೇ, ನಾವು ಫಸ್ಟ್ ಅವಳದೇ ಎಲ್ಲ ಡಿಸಿಷನ್ ಎಲ್ಲ ಹೋಗಿ ರೆಸ್ಟ್ ಮಾಡು, ನಿದ್ರೆ ಮಾಡು. ನಾಳೆ ಕಾಲೇಜಿಗೆ ರೆಡಿ ಆಗಬೇಕು. ಇಲ್ಲ ಎಷ್ಟು ಜೋಶಾಗಿರ್ತಿದ್ದೆ ನೀನು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಫಂಕ್ಷನ್ ಬಂದು ನಮ್ಮ ಮನೆ ಹತ್ತಿರದಲ್ಲೇ ಇದೆ, ಬಂದು ಅದು ಐಡಿಯಾನೇ ಇಲ್ಲ ನಮಗೆ ಅಲ್ವಾ. ಹೌದು, ಅಲ್ಲಿ ಬಂದಮೇಲೆ ಅದು ಖುಷಿ ಆಯಿತು. ನಿಜ, ನನ್ನ ರಸ್ತೆ ಬಗ್ಗೆ ನಾನು ಹೇಳ್ತೀನಲ್ಲ, ನನಗೆ ಸ್ವಲ್ಪ ಕೂಡ ನಾಲೆಡ್ಜ್ ಇಲ್ಲ. ನಂಗಂತೂ ಇನ್ನೂ ಎಲ್ಲರೂ ಬರ್ಕೊಂಡು ಹೋಗ್ತೀನಿ ನಾನು, ಅಷ್ಟು ರಸ್ತೆ ಬಗ್ಗೆ ನಾಲೆಡ್ಜ್ ಕಡಿಮೆ. ಅದಕ್ಕೆ ಸುಮ್ಮನೆ ಎಲ್ಲೂ ಒಬ್ಬಳೇ ಕಡಿಮೆ. ಬಟ್ ಇವಾಗಂತೂ ಇನ್ನೂ ಅದ್ವಾರ ಆಗ್ಬಿಟ್ಟಿದೆ. ಈಗ ಹೊರಡೋಣ ಅಂಥೇಳಿ ಹೊರಟ್ವಿ. ಈಚೆ ಬಂದರೆ ಹಾಗೆ ಲ್ಯಾನ್ ಹತ್ರ ಹೋದ್ವಿ. ಸ್ವೀಟ್ ಬರುತ್ತಾ? ನಮ್ಮ ಮಾವ ಹಾಕಿದ್ದಾರೆ. ಅಪ್ಪ, ನಿಂಬೆ ಹಣ್ಣಿನಗಿನ್ನ ಹುಳಿ ಜಾಸ್ತಿ. ಇದು ಬೆಳಗ್ಗೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂತ ಬಿಟ್ಟಿದ್ದೀನಿ. ಕೊಟ್ಬಿಡಿ, ನೋಡಿ
ಅಂದ್ರೆ ಒಂಚೂರು ಕಲರ್ ಚೇಂಜ್ ನೀವು ಓಪನ್ ಮಾಡಿದ್ರೆ ಒಳಗಡೆ ಎಲ್ಲ ಆರೆಂಜ್ ಒಳಗಡೆ ಎಲ್ಲ ಆರೆಂಜ್. ಇನ್ನೇ ಯಾವ್ದಾದ್ರು ಬಿಡಿ ಸಾಕು. ನಮ್ದಂತೂ ಸಖತ್ ಹುಳಿ, ತುಂಬ ಹುಳಿ. ಗಮ್ಮನತ್ತಲ್ಲ ಆ ಗಿಡನ ಇದು, ಗಮ್ಮನತ್ತಲ್ಲ ಆ ಗಿಡನ ಗೊತ್ತಿಲ್ಲ ಅಲ್ಲ? ಇಲ್ಲ 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 ಗಮ್ ಬರ್ತೈತೆ ಈ ಗಿಡನ. ಇಲ್ಲ ಇಲ್ಲ ಇದು ಮರ್ಗ ಅಲ್ಲ ಇದು ಅಣ್ಣ ಅದು ಹಾಕ್ಬಿಟ್ರೆ ಇದು ಜಾಸ್ತಿ ಬಂದ್ಬಿಡುತ್ತೆ. ಹಾವು ಖಾಲಿ ಸೈಟ್ ಎಲ್ಲ ಇದೆಯಲ್ಲ ಹಾಂ ಹಾಂ ಅಲ್ಲಿ ಕಾರ್ನರ್ ಅಲ್ಲಿ ನಾವು ಮಲ್ಲಿಗೆ ಗಿಡ ಹಾಕಿರೋದು ಒಂದ್ಸಲ ಬಂದಿತ್ತು. ಹಾವು ಇದೆಲ್ಲ ನೆಂಟರು ಬಂದು ಹೋದ್ರಾ ಯಾವ ಕಡೆಯಿಂದ ಬರುತ್ತೆ? ಆ ಕಡೆಯಿಂದ ಇರಕ್ಕಾಗಲ್ಲ ಅಣ್ಣ, ಇದು ಖಾಲಿ ಸೈಟ್ ಹತ್ತು ಬಂದ್ಬಿಡುತ್ತೆ. ಸ್ಮೆಲ್ ಬರುತ್ತೆ. ಇಲ್ಲಿ ನೋಡಿ ನೇರಳೆ ಹಣ್ಣು ಎಷ್ಟು ಬಂದಿತ್ತು ಗೊತ್ತಾ? ಜಂಬು ನೇರಳೆ. ನೇರಳೆ ಹಣ್ಣು ಚೆನ್ನಾಗಿ ಬಿಟ್ಟಿತ್ತು. ನಿಮ್ಮ ಅಮ್ಮನಿಗೆ ಗಿಡಗಳು ಅಂದರೆ ಭಾರಿ ಪ್ರೀತಿ. ಅವರೇ ನೋಡ್ಕೊಳೋದು ಎಲ್ಲ ಎಲ್ಲ ಅವರೇ ನೋಡ್ಕೊಂಡು. ಇದೇನೋ ಗಿಡ ಅಂತಾರೆ ಇದು, ಇದು ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್. ಅದನ್ನ ಕಿತ್ಬಿಟ್ಟು ಹಂಗೆ ಬಿಸಿ ಸಣ್ಣ ಆಗೋದಕ್ಕೆ ಕುಡಿತಾರಲ್ಲ. ಚೆನ್ನಾಗಿರುತ್ತೆ. ಟೀ ಎಲ್ಲ ಅದು ಆಂಟಿ ನಿಮ್ಗೆ ಇದು ಇಷ್ಟನಾ? ಏನು ಬೆಟ್ಟದ ನೆಲ್ಲಿಕಾಯಿ ಇಷ್ಟ. ನಮ್ಮ ಅಕ್ಕ ಅದಕ್ಕೆ ಕಿತ್ಕೊಡ್ತೀವಿ. ಅದು ಗಿಡನೂ ಇದೆಯಾ? ಓ ಅದ್ರಲ್ಲಿ ಎಷ್ಟು ಅಷ್ಟಿಷ್ಟು ಗಿಡ ಬಿಟ್ಟಿಲ್ಲ ಇವರು. ಬರುತ್ತೆ. ಚಿನ್ನ ತಗೋ ಇಟ್ಕೋ. ಇದ್ರದ್ದೇ ಪ್ರೊಮೊಗ್ರಾನೇಟ್ ಮೊನ್ನೆ ಇದು ಕಿತ್ಲೆ ಹಣ್ಣ. ಇಲ್ಲಿ ಸೇಪೆಕಾಯಿ ಇತ್ತಮ್ಮ, ಏನಿಲ್ಲ ಅಂದ್ರೆ ಒಂದ್ ದಿವಸಕ್ಕೆ ಇಷ್ಟಿಷ್ಟು ಕಾಯಿ ಬಿಡ್ತಾ ಇತ್ತು. ಇದು ಕಿತ್ಲೆ ಹಣ್ಣು. ಪ್ರೊಮೊಗ್ರಾನೇಟ್ ತೋರ್ಸು ಮಮ್ಮಿ. ನೀವೇ ಕಡ್ದಾಕಿದ್ರ ಅದನ್ನ? ಅವ್ರು ಬರ್ತಾರಂತಲ್ಲ ವಾರಕ್ಕೆ ಬಂದು. ಅಲ್ಲ ಯಾಕೆ ಅದು ಕಡ್ದಾಕಿದ್ದು? ಹ್ಞೂ ನೋಡಿದೆ. ಬಿಡಿ ಸಾಕು ಸಾಕು. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ತಿನ್ನೋರ್ಗಿಂತ ಕೊಡಿಸೋರು ಜಾಸ್ತಿ ಇದ್ದಾರೆ. ಹೌದು, ನಮ್ಮ ಮನೆಯಲ್ಲೂ ಅದೇ ಹೌದಾ? ನಮ್ಮ ಮನೇಲಿ ತಂದ್ರೆ ಎಲ್ಲರಿಗೂ, ನೈಬರ್ಸ್ಗೆ, ಇವ್ರಿಗೆ ಎಲ್ಲರಿಗೂ. ಇದು ಫಸ್ಟ್ ಫಲ. ಅದು ಮಾವಿನಕಾಯಿ ಏನು ಗಿಡ ಜಾತಿ ಅದು? ಅಂಕಲ್ ಅದು ಬಂದ್ಬಿಟ್ಟು ತೋತಾಪುರಿ ಅನ್ಸುತ್ತೆ. ಬಾದಾಮಿ ಅದು. ಬಾದಾಮಿ 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 ಮಾವಿನಕಾಯಿ ಯಾವ್ದು ಇದು? ಬಾದಾಮಿ. ಬಾದಾಮಿ. ಇದು ಬಾದಾಮಿ ಇದು ಇವಾಗ ಎರಡನೇದು ಫಲ. ಇಟ್ಕೊಳ್ಳೋಣ. ಗೊತ್ತಾಗಲ್ಲ. ಬಾದಾಮಿನಾ ಪಕ್ಕನಾ? ಆರೆಂಜ್ ಪ್ಲಾಂಟ್ ಏನ್ ಮಾಡಿದ್ದೆ ಗೊತ್ತಾ? ಇವಾಗ ನಿಮಗೆ ಕೊಟ್ನಲ್ಲ, ಅದು ಎಳ್ಳಿಕಾಯಿ ಅನ್ಕೊಂಡು ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಬಿಟ್ಟಿದ್ದೆ ಉಪ್ಪಿನಕಾಯಿ ಹಾಕೋದಕ್ಕೆ. ಆಮೇಲೆ ನೋಡಿದ್ರೆ ಒಳಗಡೆ ಆರೆಂಜ್ ಉಪ್ಪಿನಕಾಯಿ ನಾನು ಹಾಕ್ಬಿಟ್ಟಿದೀನಿ. ಆಮೇಲೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು ನೀವು ಎಳ್ಳಿಕಾಯಿ ಉಪ್ಪಿನಕಾಯಿ ತಿಂದು ಮಾಡ್ತೀರಮ್ಮ? ಅಮ್ಮಗೆ ಇಷ್ಟನಾ? ನಮ್ಮ ತಾಯಿ ಮಾಡ್ತಾರೆ, ಬೇಡಿ. ನನ್ನನ್ನು ಟೀಸ್ ಮಾಡೋದು ಎಲ್ಲೋದ್ರೂ ಬಿಡಲ್ಲ. ಇಲ್ಲ ನೋಡಿ ಬಾತ್ಕೊಳ್ಳಿ. ಇದೇನು ಗಿಡಪ್ಪ? ಕಾಕಡ ಅಂತೆ. ಏನು ಸುನಿ, ನಾನೇ ಇದರಲ್ಲೆಲ್ಲ ವೀಕ್ ಅಂದ್ರೆ ನಂಗಿನ ವೀಕ್ ಥರ ಆಡ್ತಿರಲ್ಲ. ಕೂಸ್ತಿದ್ದೀರಾ? ಹುಳ ಹೋಗುತ್ತೆ. ನಮ್ಮ ಒಂದ್ ದಿವಸ ಬನ್ನಿ ನಮ್ಮ ಫಾರ್ಮ್ ಹೌಸ್ಗೆ ಪ್ಲಾನ್ ಮಾಡ್ಕೊಂಡು. ಒಂದಿನ ಹೋಗೋಣ. ಬೆಳಗ್ಗೆ ಹೋದ್ರೆ ಸಖತ್ತಾಗಿ ನೀವು ಸ್ಫೂರ್ತಿ ಇಬ್ರು ಅಡುಗೆ ಮಾಡಬೇಕು, ನಾವೆಲ್ಲ ಸುತ್ತ. ಓ ಮಾಡೋಣ ಮಾಡೋಣ. ಅಲ್ಲೇನೋ ಏನು ಬೇಕು ಮಾಡೋಣ. ನನ್ಗೆ ಅಡುಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಿಮ್ಮ ಮಮ್ಮಿ ಎಷ್ಟು ವರ್ಷ ಆಯಿತು ಅಡುಗೆ ಮಾಡಿ ಅಂತ ಕೇಳಿ. ಇನ್ನು ಮರ್ಯಾದೆ ಹೆಂಗೆ ಕಳೀತಾರೆ ಗೊತ್ತಾ? ಮಾಡ್ತಾರೆ ಅಂತನಾ? ನಮ್ಮಮ್ಮನ ಈಗೆಲ್ಲ ಹೋಗ್ಬಿಟ್ಟು ಅದನ್ನ ತಂದೂರಿ ಮಾಡಿದ್ರಲ್ಲ ಆ ಥರ ಮಾಡಬೇಕು. ಸಖತ್ತಾಗಿರುತ್ತೆ ತಂದೂರಿ. ನಾವು ಫಿಶ್ ತಂದೂರಿ ಮತ್ತೆ ಅರ್ಥ ಆಯ್ತಾ ಸ್ಫೂರ್ತಿ? ನನ್ನ ಅಣಗಿಸ್ಕೊತಾ ಇರೋದು. ಹಾಂ ಹೋಗ್ರಿ. ಎಷ್ಟು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಮೂಡ್ ರಿಫ್ರೆಶ್ ಆಯಿತು. ನೀವು ನೋಡಿ ಸ್ಮೆಲ್ ನೋಡಿ, ಸ್ಮೆಲ್ ಇಲ್ಲಿಗೆ ಬರ್ತಿದೆ, ಗಮ್ಮಂತಿದೆ, ಸಖತ್ತಾಗಿದೆ. ನಾಟಿ ಇದಿಷ್ಟೇ ಅಮ್ಮ ಬೆಳೆಯೋದು, ಇನ್ನೂ ಚಿಕ್ಕದಾಗಿತ್ತು. ನಮ್ಮದು ಗಜನಿಂಬೆ ಬಿಡುತ್ತೆ. ಗಜನಿಂಬೆ ಅಂದರೆ ನಾರ್ಮಲ್ ನಿಂಬೆಹಣ್ಣು ಬಿಡುತ್ತಲ್ಲ, ಅದು ಅದು ಹಾಂ, ಅದು ನಿಂಬೆಹಣ್ಣು ಗಿಡ. ಇಷ್ಟಿಷ್ಟು ಉದ್ದ ಬರುತ್ತೆ ಕಣೋ, ಇಷ್ಟಿಷ್ಟು ದಪ್ಪ ಬರುತ್ತೆ. ಈ ನಾರ್ಮಲ್ ನಿಂಬೆಹಣ್ಣು ಬರುತ್ತಲ್ಲ ಹಾಗೆ ಇರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಹೋಗೋದು ಇಲ್ಲ, ಕಿತ್ಕೊಂಬರೋದು ಇಲ್ಲ. ಇಲ್ಲಣ್ಣ, ಅದು 2 ವರ್ಷ ಆಯ್ತು. ನಮ್ದು ಎಲ್ಲ ಹೈಬ್ರಿಡ್ ಪ್ಲಾಂಟ್ಸ್ ಹಾಕಿದ್ವಿ, ಹೈಟ್ ಬರೋದೇ ಇಲ್ಲ, ಎಲ್ಲ ಇಷ್ಟರಲ್ಲೇ ಇಲ್ಲ. ಓಕೆ, ಆದರೆ ಏನಂದ್ರೆ ಕೆಳಗಡೆನೆ ಇದು ಬಿಡುತ್ತೆ, ಹೈಬ್ರಿಡ್ ಅಲ್ವಾ, ಅದಕ್ಕೆ ಕೆಳಗಡೆನೆ ಬಿಡುತ್ತೆ. ಕಾಯಿ ಬಿಡುತ್ತೆ, ಆದರೆ ಕೆಳಗಡೆ ಬಿಡುತ್ತೆ. ಅಂದರೆ ಉದ್ದ ಬೆಳೆಯಲ್ಲ.
ಉದ್ದ ಬೆಳೆಯಲ್ಲ, ಇಷ್ಟೇ ಇರುತ್ತೆ, ಕೆಳಗಡೆ ಹಿಂಗಿರುತ್ತೆ, ಅಲ್ಲಿ ಕಿತ್ಕೊಂಡು ಮೋಸನೆ ತೆಂಗಿನಕಾಯಿ ಅದನ್ನ ತೆಗೆದ್ಬಿಟ್ಟು ಕೆಳಗಡೆ ಇರೋದಕ್ಕೆ ಅವಳಂದ್ರೆ ಅವಳಿಗಿಂತ ಅತಂತ್ರ. ಏನ್ ಮಾಡ್ತಾರೆ ಗೊತ್ತಾ, ಇದು ದೀಪಂ ಹಾಕ್ಬಿಟ್ಟು ನಗೆಟ್ಸ್ ತಂದಿರೋದೇ ಅಂಗಡಿಯಿಂದ ಅದನ್ನ ದೀಪಂ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋವಾಗ ನೋಡ್ತಾಳಂತ ವಾಸನೆ. ದೀಪಂ ಆಯಿಲ್ ಫುಲ್ ಬಿಸಿ ಮಾಡೋಳು ಬಾಣ್ಲಿಲಿ, ಅಲ್ಲಿವರೆಗೂ ವಾಸನೆ ಗೊತ್ತಾಗಿಲ್ಲ. ಆಫ್ ಮಾಡಿಲ್ಲ, ಸ್ಟವ್ ಆಫ್ ಮಾಡಿಲ್ಲ ಇವಳು. ಬೆಂಕಿ ಸಿಚುವೇಶನ್ ಅಂದ್ರೆ ಮೊಬೈಲ್ ಇಲ್ಲ, ಲ್ಯಾಪ್ಟಾಪ್ ಆನ್ ಮಾಡಿ ಅದು ಆನ್ ಆಗೋವರೆಗೂ ವೇಟ್ ಮಾಡಿ ಸಚ್ಚು ಆಚೆ ಕಳಿಸಿ. ಯಪ್ಪ ಬಲ್ಬ್ ಎಲ್ಲ ಇದಾಗ್ಬಿಟ್ಟಿದೆ. ನೀನ್ ಮಾತ್ರ ಸೇಫ್ ಆಗಿರ್ಬೇಕು, ಮನೆ ಏನಾದ್ರು ಸುಚ್ಚು ಬಾರೋ ಹೋದ್ರೋಯ್ತು ನಡಿಯೋ. ಅಂತದೇನು ಇಲ್ಲ ಬಿಡಿ, ಕಳ್ಳ ಬಂದ್ರೆ ಏನು ಇಟ್ಕೊಂಡು ಹೋಗಲ್ಲ. ಬರ್ರಿ ಮೇಕಪ್ ಪ್ರಾಡಕ್ಟ್ಸು ಬಟ್ಟೆಗಳು ಬಿಟ್ಟರೆ ಏನು ಇಟ್ಟಿಲ್ಲ. ನಮ್ಮ ಮನೆಯವ್ರಿಗೆ ನಾಯಿಗಳು ಅಂದರೆ ಭಾಳ ಪ್ರೀತಿ. ಇಲ್ಲ ಅದು ಬಂದಾಗ ಸ್ವಲ್ಪ ಇದಾಗುತ್ತೆ, ನಾವು ಜೊತೆಲಿ ಇರ್ತೀವಲ್ಲ ಸರಿ ಮಾಡ್ಕೊಂತಿದ್ದೀವಿ, ಇದು ಮಾಡೋದು. ಅದನ್ನ ಯೂಶ್ವಲಿ ಕಟ್ ಹಾಕಿರಲ್ಲ, ಯಾರಾದ್ರೂ ಬರ್ತಾರೆ ಏನಾದ್ರು ಇದೆ ಅಂತಂದ್ರೆ ಕಟ್ ಹಾಕದ. ಇಲ್ಲ ಅಂದ್ರೆ ಆರಾಮಾಗಿ ಓಡಾಡ್ಕೊಂಡು ಸುನಿ ಕಿವಿನ ಮೇಲ್ ಕೆತ್ತೈತೆ, ಹಂಗಂದ್ರೆ ಏನರ್ಥ? ಬಾಲ ಅಲ್ಲಾಡ್ಸಿದ್ರೆ ಮಾತ್ರ ಫ್ರೆಂಡ್ ಆಗಿದ್ದೀನಿ ಸುನಿ ಅನ್ನಂಗೆ ಅಂತ ಇಲ್ಲ, ಡೇಂಜರ್ ಝೋನ್ ಇದು. ಅಲ್ಲ ಮ್ಯಾಗಿ ಸುಮ್ಮನೆ ಇದ್ದೀನಿ. ಸೋನು ಪಾಪು ಚೆನ್ನಾಗಿ ಆಟ ಇವಳು ಅಷ್ಟೇ. ಸ್ಫೂರ್ತಿ ನಾನು ಸ್ವಲ್ಪ ದೂರ ಹತ್ರನೇ ಹೋಗಲ್ಲ. ಅದೇ ಮುಟ್ಟು ಅಂತ ಅಂತಾರದೆ ಬಾಲ ಅಲ್ಲಾಡ್ಸ್ತಾ ಇರೋದು. ಇಲ್ಲ ಅಂಕಲ್ ಅದೇ ಮಾಡಲ್ಲ, ಇಲ್ಲಿ ಮುಟ್ಟಿ ಅಂಕಲ್, ಇಲ್ಲಿ ಮುಟ್ಟಿ. ಪಿಂಕಿ ಆಟ ಆಡ್ಸ್ಬಾರೆ ನಮ್ಮ ಪಿಂಕಿ ಫ್ರೆಂಡ್. ಅಮ್ಮ ಏನೇನು ಕಾಲ್ ಮಾಡು ಪಿಂಕಿ. ನನ್ನ ಮಗನಿಗೂ ಅಷ್ಟೇ, ಅಲ್ಲಿರೋ ಬೀದಿ ನಾಯಿಗಳಿಗೆಲ್ಲ ಫ್ರೆಂಡು ಸಚ್ಚು. ಪಪ್ಪ ಹತ್ರ ಮುಟ್ಟಿಸ್ಕೊಳಕ್ ಅದ್ ಬಂದಿದ್ದು. ಹಾಂ ನೋಡಿದ್ಯಾ, ಬಾಲ ಅಲ್ಲಾಡ್ಸ್ತಿದೆ ಅಂದ್ರೆ ಫ್ರೆಂಡ್ ಅಂತ. ಫ್ರೆಂಡ್ ಅಂತ ಅರ್ಥ. ಮುದೋಳಲ್ಲ, ಯಾವ್ದ್ಯಾವುದು? ಗ್ರೇಡನ್. ಮುದೋಳ್ ಬಂದ್ಬಿಟ್ಟು ಜಾಸ್ತಿ ಚಿಕ್ಕದು, ಇದು ಫುಲ್ ಸಣ್ಣ ಬೋನ್ಸ್ ಕಾಣಿಸ್ತಾ ಇರುತ್ತೆ full. ಅಷ್ಟು ನಾನು ಅದೇ ನೋಡಿದ್ರ ಲವ್ ಅದು. ಸ್ಯಾರಿಯಲ್ಲಿ ಅವ್ರದ್ದು ಡ್ಯಾಡಿದು ಶರ್ಟ್ ಎಲ್ಲ ಯಾವ ಕಲರ್ ಸೀರೆನೋ ಚೆನ್ನಾಗಿ ಹಾಕೊಂಡಿರ್ಬೇಕು, ನಾವು ಚೆನ್ನಾಗಿ ಹಾಕೋಬಾರ್ದು. ಅಂಕಲ್ ಇವ್ರ ಡ್ಯಾಡಿ ಎನಿ ಟೈಮ್ ವೈಟ್, ಈ ನಡುವೆ ಸ್ವಲ್ಪ ವೈಟ್, ಮೇಲೆ ಸ್ವಲ್ಪ ಫ್ಲವರ್ಸ್ ಆ ಥರದಷ್ಟೇ. ನಾವು ಯಾವ ವೈಟ್ ಯಾವಾಗಲೂ ವೈಟ್ ಹಾಕೊಳಕ್ಕಾಗತ್ತಾ? ಮೊದಲೇ ಕಲರ್ ಯಾವ ಕಲರ್ ಇಲ್ಲ ಅಂತ ಹುಡ್ಕೊಂಡು ತಗೊಂತಾ ಇರ್ತೀವಿ. ಆಮೇಲೆ ಬ್ಲ್ಯಾಕ್ ಇಷ್ಟ ಆಗಲ್ಲ, ಬ್ಲ್ಯಾಕ್ ಇಷ್ಟ. ಇವನ್ ಫುಲ್ ನಿಮ್ಗೆ ಫೇವ್ರೇಟಾ? ಫೇವ್ರೆಟ್ ಡಾಗ್. ಹಿಂಗೆ ಮಾತ್ರ ಇಷ್ಟ. ನೀನು ಇಷ್ಟ ಆಗ್ಬಿಡುತ್ತೆ ಅಣ್ಣನ ನೋಡಿ ಬ್ಲ್ಯಾಕಿಗೆ. ಅವ್ರಿಗೆ ಅವ್ರ ಮಗನಿಗೆ ಎಲ್ಲ ನಾಯಿಗಳು ಅಡ್ಜಸ್ಟ್ ಆಗ್ತದೆ. ನನ್ನ ಮಗನಿಗಂತೂ ಬೀದಿ ನಾಯಿಗಳೆಲ್ಲ ಫ್ರೆಂಡ್ಸು. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.